ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಕ್ಯಾಬಿನೆಟ್ ರಚನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಈಗ ಪ್ರತಿಕ್ರಿಯೆ ಕೊಟ್ಟಿರೋದು. ಸಚಿವ ಸಂಪುಟ ರಚನೆಯ ಹೈಕಮಾಂಡ್ ನೋಡಿಕೊಳ್ಳುತ್ತೆ, ನಮ್ಮಲ್ಲಿರೋ 136 ಮಂದಿಯೂ ಆಕಾಂಕ್ಷಿಗಳೇ ಅಂತೇಳಿ ಈ ಒಂದು ಕ್ಯಾಬಿನೆಟ್ ವಿಚಾರವಾಗಿ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ರಚನೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ, ನಮ್ಮಲ್ಲಿರೋ 136 ಮಂದಿಯೂ ಆಕಾಂಕ್ಷಿಗಳೇ, ಕೆಲವರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅಷ್ಟೇ. ಪಕ್ಷದ ನಿರ್ಧಾರವನ್ನ ಎಲ್ಲರೂ ಪಾಲಿಸ್ತೇವೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಇದೆ, ಅಲ್ಲಿ ಮುಂದಿನ ಸಿಎಂ ನಿರ್ಧಾರ ಮಾಡ್ತಾರೆ. ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಡ್ತಾ ಇರೋದು ನೋಡಿ. ಈ ಸಚಿವ ಸಂಪುಟ ಪುನರ್ರಚನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಅದನ್ನು ನಾವೇನು ಹೇಳೋದು ಅಥವಾ ನಾವೇನು ಅದನ್ನು ಡಿಸೈಡ್ ಮಾಡುವಂಥದ್ದು, ನಮ್ಮಲ್ಲಿರೋ 136 ಮಂದಿ ಕೂಡ ಆಕಾಂಕ್ಷಿಗಳೇ ಅಂತ ದಿನೇಶ್ ಗುಂಡೂರಾವ್ ಹೇಳಿರೋದು. ಇದ್ದೇ ಇರ್ತದೆ, ಅವೆಲ್ಲ ಇದ್ದೇ ಇರ್ತದೆ ನೋಡಿ. ಇವೆಲ್ಲ ನನಗೇನು ಗೊತ್ತಿಲ್ಲ, ಇವೆಲ್ಲ ಹಾಗೆ ಆಗುವಂಥದ್ದೇ. ಎಲ್ಲರೂ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ಅದು ಯಾವ ಪ್ರಕಾರ ಮಾಡಬೇಕು, ಹೇಗೆ ಮಾಡಬೇಕು ಅದು ತೀರ್ಮಾನ ಆಗ್ತದೆ. ಬಟ್ ಒಂದೇನಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ರೀತಿಯ ಎಲ್ರಿಗೂ ಆಸೆ ಇದ್ದೇ ಇರ್ತದೆ, ಎಲ್ರಿಗೂ ಮಾಡೋಕ್ಕೂ ಆಗೋದಿಲ್ಲ. ಎಷ್ಟು ಜನ ಸಾಧ್ಯ ಆಗುತ್ತೆ ಮಾಡ್ತಾರೆ. ಆದರೆ ಮುಂದಿನ ದಿವಸ ನಮ್ಮ ಮುಂದಿನ ದೃಷ್ಟಿ ಇರುವಂಥದ್ದು ಒಳ್ಳೆಯ ಆಡಳಿತ ಇದುವರೆಗೂ ಕೊಟ್ಕೊಂಡು ಬಂದಿದ್ದೇವೆ. ಈ 3 ವರ್ಷನೂ ಕೂಡ ಅದ್ಭುತವಾದ ಆಡಳಿತ ನಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯ ಸರ್ಕಾರ. ಆದರೆ ಈ ಕೆಲವು ವಿಚಾರಗಳಿಂದ ಅದು ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ. ಪ್ರತಿ ಇಲಾಖೆಯಲ್ಲಿ ಪಾರದರ್ಶಕವಾದ ಆಡಳಿತ, ಎಲ್ಲ ಕಡೆ ಕೌನ್ಸಿಲಿಂಗಿನ ವ್ಯವಸ್ಥೆ ತಂದಿರುವಂಥದ್ದು, ಭ್ರಷ್ಟಾಚಾರ ಕಡಿವಾಣ ಹಾಕುವಂಥದ್ದು, ಅನೇಕ ಯೋಜನೆಗಳು, ಕಾರ್ಯಕ್ರಮಗಳು ಪ್ರತಿ ಇಲಾಖೆಯಲ್ಲಿ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಎಲ್ಲ ಇಲಾಖೆಗಳು ತಗೊಳ್ಳಿ ನೀವು, ಎಲ್ಲದರಲ್ಲೂ ಎಷ್ಟು ಸುಧಾರಣೆ, ಎಷ್ಟು ಬದಲಾವಣೆಗಳಾಗಿದೆ. ಅದರಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದೇ ನಮ್ಮ ಉದ್ದೇಶ ಆಗ್ತದೆ ಹೊರತು, ಕೆಲವರಿಗೆ ಒಬ್ಬರಿಬ್ಬರಿಗೆ ನೋವು ಆಗ್ಬೋದು, ಅದನ್ನು ನಾವು ಸಮಾಧಾನ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಇದ್ದೇ ಇರ್ತದೆ, ಅವೆಲ್ಲ ಇದ್ದೇ ಇರ್ತದೆ ನೋಡಿ. ಇವೆಲ್ಲ ನನಗೇನು ಗೊತ್ತಿಲ್ಲ, ಇವೆಲ್ಲ ಹಾಗೆ ಆಗುವಂಥದ್ದೇ. ಎಲ್ಲರೂ ಕೂತು ಚರ್ಚೆ ಮಾಡಿ